ವಿಮಾನದಲ್ಲಿ ಪ್ರಯಾಣಿಸಬೇಕು ಅನ್ನೋ ಆಸೆ ಇರುತ್ತೆ, ಒಮ್ಮೆಯಾದ್ರೂ ಆಕಾಶದಲ್ಲಿ ಹಾರಬೇಕು ಅನ್ನೋ ಕನಸಿರುತ್ತೆ. ಬಡ ಜನರಿಗೆ ಇದು ಕನಸಾಗಿಯೇ ಉಳಿದ್ಬಿಡತ್ತೆ. ಆದ್ರೆ ಇಲ್ಲೊಬ್ಬ ತೋಟದ ಮಾಲೀಕ ಕೂಲಿ ಕಾರ್ಮಿಕರ ಕನಸನ್ನ ನನಸಾಗಿಸಿದ್ದಾರೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಏರ್ಪೋರ್ಟ್ನಿಂದ ಹೊರಬರುತ್ತಿರೋ ಕಾರ್ಮಿಕರ ಮೊಗದಲ್ಲಿ ಮಂದಹಾಸ. ಇಷ್ಟು ದಿನ ಕಂಡಿದ್ದ ಕನಸು ನನಸಾದ ಸಂತೋಷ. ಮೊದಲ ಬಾರಿಗೆ ವಿಮಾನದಲ್ಲಿ ಪ್ರಯಾಣಿಸಿ ಎಲ್ಲರೂ ಪುಳಕಿತ. ಕಾರ್ಮಿಕರಿಗೆ ವಿಮಾನಯಾನ ಮಾಡಿಸಿದ ಮಾಲೀಕ. 3 ದಿನದ ಪ್ರವಾಸ ಮುಗಿಸಿ ಕಾರ್ಮಿಕರು ವಾಪಸ್. ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ನಗುನಗುತ್ತಾ ಹೊರಬರುತ್ತಿರುವ ಇವರೆಲ್ಲ ಮಹಿಳಾ ಕೂಲಿ ಕಾರ್ಮಿಕರು. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ, ಶಿರಗನಹಳ್ಳಿಯವರು. ಮೊದಲ ಬಾರಿಗೆ ವಿಮಾನದಲ್ಲಿ ಪ್ರಯಾಣಿಸಿ ಫುಲ್ ಖುಷ್ ಆಗಿದ್ದಾರೆ. 3 ದಿನದ ಪ್ರವಾಸ ಮುಗಿಸಿ ವಿಮಾನದಲ್ಲೇ ಹಿಂತಿರುಗಿದ್ದಾರೆ. ಮಾಲೀಕ ವಿಶ್ವನಾಥ್ ತಮ್ಮ ತೋಟದಲ್ಲಿ ಕೆಲಸ ಮಾಡುವ ಮಹಿಳಾ ಕೂಲಿ ಕಾರ್ಮಿಕರ ಕನಸನ್ನ ನನಸು ಮಾಡಿದ್ದಾರೆ. ಎಲ್ಲ ಕಾರ್ಮಿಕರನ್ನು ಗೋವಾ ಟ್ರಿಪ್ಗೆ ವಿಮಾನದಲ್ಲೇ ಕರೆದೊಯ್ದಿದ್ದಾರೆ. 3 ದಿನಗಳ ಹಿಂದೆ ಗೋವಾಗೆ ತೆರಳಿದ್ದ ಕಾರ್ಮಿಕರು ಇವತ್ತು ನಗುನಗುತ್ತಾ ಶಿವಮೊಗ್ಗಗೆ ವಾಪಸ್ಸಾಗಿದ್ದಾರೆ. ಕಾರ್ಮಿಕರ ವಿಮಾನಯಾನದ ಅಷ್ಟು ವೆಚ್ಚವನ್ನ ಖುದ್ದು ಮಾಲೀಕ ವಿಶ್ವನಾಥ್ ಅವರೇ ಭರಿಸಿದ್ದಾರೆ. ಗೋವಾದಲ್ಲಿ ಊಟ ವಸತಿ ಖರ್ಚನ್ನ ನೋಡ್ಕೊಂಡಿದ್ದಾರೆ. ಡಿಫ್ರೆಂಟ್ ಆಗಿ ಏನೋ ಒಂದು ಮಾಡ್ಬೋದಿತ್ತು, ಇನ್ನೂ ಕರ್ಕೊಂಡು ಹೋಗ್ಬೋದಿತ್ತಂತ. ಬಟ್ ತುಂಬ ಹೆಮ್ಮೆ ಇದೆ ನನಗೆ. ದುಡ್ಡು ದುಡಿಬೋದು, ಏನೋ ಒಂದು ಮಾಡ್ಬೋದು. ಬಟ್ ಅವ್ರ ಆಸೆ ಈಡೇರಿಸಿದ್ರೆ ಅದೊಂದು ಹೆಮ್ಮೆ ಇದೆ ನನಗೆ. ಯಾವಾಗಲೂ ಅಂತಿರ್ತಿದ್ದು, ಅಣ್ಣ ವಿಮಾನ ಒಬ್ಬನೇ ಹೋಗ್ಬರ್ತೀವಿ, ಕರ್ಕೊಂಡು ಹೋಗೋಣ ಅಂತೇಳಿ. ಅದು ನನಗೆ ಹೆಮ್ಮೆ ಇದೆ. ಇನ್ನೂ ದೇವರು ನನಗೆ ನೀವೆಲ್ಲರೂ ಇನ್ನು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಕೊಟ್ಟಂಗಾಗಿದೆ. ಇನ್ನೂ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಅಥವಾ ನನ್ನಿಂದ ಇನ್ನೂ ಬೇರೆಯವರಿಗೆ ಪ್ರೇರೇಪಣೆ ಆಗುತ್ತೆ. ವಿಶ್ವನಾಥ್ ಕೆಲಸಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಗೋವಾದಲ್ಲೂ ವಿಶ್ವನಾಥ್ ಕಾರ್ಯಕ್ಕೆ ಅಲ್ಲಿನ ಜನರು ಸಂತಸ ವ್ಯಕ್ತಪಡಿಸಿದ್ದಾರೆ. ವಿಮಾನಯಾನ ಮಾಡಿ ಸಂಭ್ರಮಿಸಿದ ಮಹಿಳೆಯರು ತಮ್ಮ ಮಾಲೀಕನ ಹೊಟ್ಟೆ ತಣ್ಣಗಿರಲಿ ಅಂತ ಹಾರೈಸಿದ್ದಾರೆ. ಅವರು ತೋಟದಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಿದ್ವಿ. ನಾವು ಹೋಗ್ಬೇಕು ಅಣ್ಣ, ನಾವು ಇಮ್ಮನಲ್ಲಿ ಅಂತ ಅನ್ಕೊಂಡ್ವಿ. ಹೆಂಗೆ ಕರ್ಕೊಂಡು ಹೋಗ್ಬೇಕಮ್ಮ, ನೀವೆಲ್ಲ ಹೋಗ್ತಿದ್ರಿ ಇಮ್ಮನಲ್ಲಿ ಅಂದ್ರೆ ಅವರು ಕರ್ಕೊಂಡು ಹೋಗೋಣ, ನಮಗೆ ಹೋಗೋಕೆ ಅನ್ನೋದು ಆಸೆ ಮೇಲೆ ಅಂತ ಅಂದ್ವಿ. ಆತಮ್ಮ ಕರ್ಕೊಂಡು ಹೋಗ್ತೀವಿ, ನಿಮ್ಮ ಆಸೆನ ನಿರ್ವಹಿಸ್ತೇವೆ ಅಂತಂದು ಹೇಳಿ ನಮ್ಮನ್ನ ಕರ್ಕೊಂಡೋಗಿ ಭಾಳ ಖುಷಿಯಿಂದ ಕರ್ಕೊಂಬಂದು. ಅದೇನೇ ಇರಲಿ, ತೋಟದ ಮಾಲೀಕ ವಿಶ್ವನಾಥ್ ಕೆಲಸಕ್ಕೆ ಒಂದು ಶಹಬಾಸ್ ಹೇಳಲೇಬೇಕು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಪ್ರಯಾಣಿಸಬೇಕು ಅನ್ನೋ ಆಸೆ ಇರುತ್ತೆ, ಒಮ್ಮೆಯಾದ್ರೂ ಆಕಾಶದಲ್ಲಿ ಹಾರಬೇಕು ಅನ್ನೋ ಕನಸಿರುತ್ತೆ. ಬಡ ಜನರಿಗೆ ಇದು ಕನಸಾಗಿಯೇ ಉಳಿದ್ಬಿಡತ್ತೆ. ಆದ್ರೆ ಇಲ್ಲೊಬ್ಬ ತೋಟದ ಮಾಲೀಕ ಕೂಲಿ ಕಾರ್ಮಿಕರ ಕನಸನ್ನ ನನಸಾಗಿಸಿದ್ದಾರೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಏರ್ಪೋರ್ಟ್ನಿಂದ ಹೊರಬರುತ್ತಿರೋ ಕಾರ್ಮಿಕರ ಮೊಗದಲ್ಲಿ ಮಂದಹಾಸ. ಇಷ್ಟು ದಿನ ಕಂಡಿದ್ದ ಕನಸು ನನಸಾದ ಸಂತೋಷ. ಮೊದಲ ಬಾರಿಗೆ ವಿಮಾನದಲ್ಲಿ ಪ್ರಯಾಣಿಸಿ ಎಲ್ಲರೂ ಪುಳಕಿತ. ಕಾರ್ಮಿಕರಿಗೆ ವಿಮಾನಯಾನ ಮಾಡಿಸಿದ ಮಾಲೀಕ. 3 ದಿನದ ಪ್ರವಾಸ ಮುಗಿಸಿ ಕಾರ್ಮಿಕರು ವಾಪಸ್. ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ನಗುನಗುತ್ತಾ ಹೊರಬರುತ್ತಿರುವ ಇವರೆಲ್ಲ ಮಹಿಳಾ ಕೂಲಿ ಕಾರ್ಮಿಕರು. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ, ಶಿರಗನಹಳ್ಳಿಯವರು. ಮೊದಲ ಬಾರಿಗೆ ವಿಮಾನದಲ್ಲಿ ಪ್ರಯಾಣಿಸಿ ಫುಲ್ ಖುಷ್ ಆಗಿದ್ದಾರೆ. 3 ದಿನದ ಪ್ರವಾಸ ಮುಗಿಸಿ ವಿಮಾನದಲ್ಲೇ ಹಿಂತಿರುಗಿದ್ದಾರೆ. ಮಾಲೀಕ ವಿಶ್ವನಾಥ್ ತಮ್ಮ ತೋಟದಲ್ಲಿ ಕೆಲಸ ಮಾಡುವ ಮಹಿಳಾ ಕೂಲಿ ಕಾರ್ಮಿಕರ ಕನಸನ್ನ ನನಸು ಮಾಡಿದ್ದಾರೆ. ಎಲ್ಲ ಕಾರ್ಮಿಕರನ್ನು ಗೋವಾ ಟ್ರಿಪ್ಗೆ ವಿಮಾನದಲ್ಲೇ ಕರೆದೊಯ್ದಿದ್ದಾರೆ. 3 ದಿನಗಳ ಹಿಂದೆ ಗೋವಾಗೆ ತೆರಳಿದ್ದ ಕಾರ್ಮಿಕರು ಇವತ್ತು ನಗುನಗುತ್ತಾ ಶಿವಮೊಗ್ಗಗೆ ವಾಪಸ್ಸಾಗಿದ್ದಾರೆ.
ಕಾರ್ಮಿಕರ ವಿಮಾನಯಾನದ ಅಷ್ಟು ವೆಚ್ಚವನ್ನ ಖುದ್ದು ಮಾಲೀಕ ವಿಶ್ವನಾಥ್ ಅವರೇ ಭರಿಸಿದ್ದಾರೆ. ಗೋವಾದಲ್ಲಿ ಊಟ ವಸತಿ ಖರ್ಚನ್ನ ನೋಡ್ಕೊಂಡಿದ್ದಾರೆ. ಡಿಫ್ರೆಂಟ್ ಆಗಿ ಏನೋ ಒಂದು ಮಾಡ್ಬೋದಿತ್ತು, ಇನ್ನೂ ಕರ್ಕೊಂಡು ಹೋಗ್ಬೋದಿತ್ತಂತ. ಬಟ್ ತುಂಬ ಹೆಮ್ಮೆ ಇದೆ ನನಗೆ. ದುಡ್ಡು ದುಡಿಬೋದು, ಏನೋ ಒಂದು ಮಾಡ್ಬೋದು. ಬಟ್ ಅವ್ರ ಆಸೆ ಈಡೇರಿಸಿದ್ರೆ ಅದೊಂದು ಹೆಮ್ಮೆ ಇದೆ ನನಗೆ. ಯಾವಾಗಲೂ ಅಂತಿರ್ತಿದ್ದು, ಅಣ್ಣ ವಿಮಾನ ಒಬ್ಬನೇ ಹೋಗ್ಬರ್ತೀವಿ, ಕರ್ಕೊಂಡು ಹೋಗೋಣ ಅಂತೇಳಿ. ಅದು ನನಗೆ ಹೆಮ್ಮೆ ಇದೆ. ಇನ್ನೂ ದೇವರು ನನಗೆ ನೀವೆಲ್ಲರೂ ಇನ್ನು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಕೊಟ್ಟಂಗಾಗಿದೆ. ಇನ್ನೂ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಅಥವಾ ನನ್ನಿಂದ ಇನ್ನೂ ಬೇರೆಯವ್ರಿಗೆ ಪ್ರೇರೇಪಣೆ ಆಗುತ್ತೆ. ವಿಶ್ವನಾಥ್ ಕೆಲಸಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಗೋವಾದಲ್ಲೂ ವಿಶ್ವನಾಥ್ ಕಾರ್ಯಕ್ಕೆ ಅಲ್ಲಿನ ಜನರು ಸಂತಸ ವ್ಯಕ್ತಪಡಿಸಿದ್ದಾರೆ. ವಿಮಾನಯಾನ ಮಾಡಿ ಸಂಭ್ರಮಿಸಿದ ಮಹಿಳೆಯರು ತಮ್ಮ ಮಾಲೀಕನ ಹೊಟ್ಟೆ ತಣ್ಣಗಿರಲಿ ಅಂತ ಹಾರೈಸಿದ್ದಾರೆ. ಅವರು ತೋಟದಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಿದ್ವಿ. ನಾವು ಹೋಗ್ಬೇಕು ಅಣ್ಣ, ನಾವು ಇಮ್ಮನಲ್ಲಿ ಅಂತ ಅನ್ಕೊಂಡ್ವಿ. ಹೆಂಗೆ ಕರ್ಕೊಂಡು ಹೋಗ್ಬೇಕಮ್ಮ, ನೀವೆಲ್ಲ ಹೋಗ್ತಿದ್ರಿ ಇಮ್ಮನಲ್ಲಿ ಅಂದ್ರೆ ಅವರು ಕರ್ಕೊಂಡು ಹೋಗೋಣ, ನಮಗೆ ಹೋಗೋಕೆ ಅನ್ನೋದು ಆಸೆ ಮೇಲೆ ಅಂತ ಅಂದ್ವಿ. ತಮ್ಮ ಕರ್ಕೊಂಡು ಹೋಗ್ತೀವಿ, ನಿಮ್ಮ ಆಸೆನ ನೆರವೇರಿಸ್ತೇವೆ ಅಂತಂದು ಹೇಳಿ ನಮ್ಮನ್ನ ಕರ್ಕೊಂಡೋಗಿ ಭಾಳ ಖುಷಿಯಿಂದ ಕರ್ಕೊಂಬಂದು. ಅದೇನೇ ಇರಲಿ, ತೋಟದ ಮಾಲೀಕ ವಿಶ್ವನಾಥ್ ಕೆಲಸಕ್ಕೆ ಒಂದು ಶಹಬಾಸ್ ಹೇಳಲೇಬೇಕು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಪ್ರಯಾಣಿಸಬೇಕು ಅನ್ನೋ ಆಸೆ ಇರುತ್ತೆ, ಒಮ್ಮೆಯಾದ್ರೂ ಆಕಾಶದಲ್ಲಿ ಹಾರಬೇಕು ಅನ್ನೋ ಕನಸಿರುತ್ತೆ. ಬಡ ಜನರಿಗೆ ಇದು ಕನಸಾಗಿಯೇ ಉಳಿದ್ಬಿಡತ್ತೆ. ಆದ್ರೆ ಇಲ್ಲೊಬ್ಬ ತೋಟದ ಮಾಲೀಕ ಕೂಲಿ ಕಾರ್ಮಿಕರ ಕನಸನ್ನ ನನಸಾಗಿಸಿದ್ದಾರೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಏರ್ಪೋರ್ಟ್ನಿಂದ ಹೊರಬರುತ್ತಿರೋ ಕಾರ್ಮಿಕರ ಮೊಗದಲ್ಲಿ ಮಂದಹಾಸ. ಇಷ್ಟು ದಿನ ಕಂಡಿದ್ದ ಕನಸು ನನಸಾದ ಸಂತೋಷ. ಮೊದಲ ಬಾರಿಗೆ ವಿಮಾನದಲ್ಲಿ ಪ್ರಯಾಣಿಸಿ ಎಲ್ಲರೂ ಪುಳಕಿತ. ಕಾರ್ಮಿಕರಿಗೆ ವಿಮಾನಯಾನ ಮಾಡಿಸಿದ ಮಾಲೀಕ. 3 ದಿನದ ಪ್ರವಾಸ ಮುಗಿಸಿ ಕಾರ್ಮಿಕರು ವಾಪಸ್. ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ನಗುನಗುತ್ತಾ ಹೊರಬರುತ್ತಿರುವ ಇವರೆಲ್ಲ ಮಹಿಳಾ ಕೂಲಿ ಕಾರ್ಮಿಕರು. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ, ಶಿರಗನಹಳ್ಳಿಯವರು. ಮೊದಲ ಬಾರಿಗೆ ವಿಮಾನದಲ್ಲಿ ಪ್ರಯಾಣಿಸಿ ಫುಲ್ ಖುಷ್ ಆಗಿದ್ದಾರೆ. 3 ದಿನದ ಪ್ರವಾಸ ಮುಗಿಸಿ ವಿಮಾನದಲ್ಲೇ ಹಿಂತಿರುಗಿದ್ದಾರೆ. ಮಾಲೀಕ ವಿಶ್ವನಾಥ್ ತಮ್ಮ ತೋಟದಲ್ಲಿ ಕೆಲಸ ಮಾಡುವ ಮಹಿಳಾ ಕೂಲಿ ಕಾರ್ಮಿಕರ ಕನಸನ್ನ ನನಸು ಮಾಡಿದ್ದಾರೆ. ಎಲ್ಲ ಕಾರ್ಮಿಕರನ್ನು ಗೋವಾ ಟ್ರಿಪ್ಗೆ ವಿಮಾನದಲ್ಲೇ ಕರೆದೊಯ್ದಿದ್ದಾರೆ. 3 ದಿನಗಳ ಹಿಂದೆ ಗೋವಾಗೆ ತೆರಳಿದ್ದ ಕಾರ್ಮಿಕರು ಇವತ್ತು ನಗುನಗುತ್ತಾ ಶಿವಮೊಗ್ಗಗೆ ವಾಪಸ್ಸಾಗಿದ್ದಾರೆ. ಕಾರ್ಮಿಕರ ವಿಮಾನಯಾನದ ಅಷ್ಟು ವೆಚ್ಚವನ್ನ ಖುದ್ದು ಮಾಲೀಕ ವಿಶ್ವನಾಥ್ ಅವರೇ ಭರಿಸಿದ್ದಾರೆ. ಗೋವಾದಲ್ಲಿ ಊಟ ವಸತಿ ಖರ್ಚನ್ನ ನೋಡ್ಕೊಂಡಿದ್ದಾರೆ. ಡಿಫ್ರೆಂಟ್ ಆಗಿ ಏನೋ ಒಂದು ಮಾಡ್ಬೋದಿತ್ತು, ಇನ್ನೂ ಕರ್ಕೊಂಡು ಹೋಗ್ಬೋದಿತ್ತಂತ. ಬಟ್ ತುಂಬ ಹೆಮ್ಮೆ ಇದೆ ನನಗೆ. ದುಡ್ಡು ದುಡಿಬೋದು, ಏನೋ ಒಂದು ಮಾಡ್ಬೋದು. ಬಟ್ ಅವ್ರ ಆಸೆ ಈಡೇರಿಸಿದ್ರೆ ಅದೊಂದು ಹೆಮ್ಮೆ ಇದೆ ನನಗೆ. ಯಾವಾಗಲೂ ಅಂತಿರ್ತಿದ್ದು, ಅಣ್ಣ ವಿಮಾನ ಒಬ್ಬನೇ ಹೋಗ್ಬರ್ತೀವಿ, ಕರ್ಕೊಂಡು ಹೋಗೋಣ ಅಂತೇಳಿ. ಅದು ನನಗೆ ಹೆಮ್ಮೆ ಇದೆ. ಇನ್ನೂ ದೇವರು ನನಗೆ ನೀವೆಲ್ಲರೂ ಇನ್ನು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಕೊಟ್ಟಂಗಾಗಿದೆ. ಇನ್ನೂ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಅಥವಾ ನನ್ನಿಂದ ಇನ್ನೂ ಬೇರೆಯವ್ರಿಗೆ ಪ್ರೇರೇಪಣೆ ಆಗುತ್ತೆ. ವಿಶ್ವನಾಥ್ ಕೆಲಸಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಗೋವಾದಲ್ಲೂ ವಿಶ್ವನಾಥ್ ಕಾರ್ಯಕ್ಕೆ ಅಲ್ಲಿನ ಜನರು ಸಂತಸ ವ್ಯಕ್ತಪಡಿಸಿದ್ದಾರೆ. ವಿಮಾನಯಾನ ಮಾಡಿ ಸಂಭ್ರಮಿಸಿದ ಮಹಿಳೆಯರು ತಮ್ಮ ಮಾಲೀಕನ ಹೊಟ್ಟೆ ತಣ್ಣಗಿರಲಿ ಅಂತ ಹಾರೈಸಿದ್ದಾರೆ. ಅವರು ತೋಟದಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಿದ್ವಿ. ನಾವು ಹೋಗ್ಬೇಕು ಅಣ್ಣ, ನಾವು ಇಮ್ಮನಲ್ಲಿ ಅಂತ ಅನ್ಕೊಂಡ್ವಿ. ಹೆಂಗೆ ಕರ್ಕೊಂಡು ಹೋಗ್ಬೇಕಮ್ಮ, ನೀವೆಲ್ಲ ಹೋಗ್ತಿದ್ರಿ ಇಮ್ಮನಲ್ಲಿ ಅಂದ್ರೆ ಅವರು ಕರ್ಕೊಂಡು ಹೋಗೋಣ, ನಮಗೆ ಹೋಗೋಕೆ ಅನ್ನೋದು ಆಸೆ ಮೇಲೆ ಅಂತ ಅಂದ್ವಿ. ತಮ್ಮ ಕರ್ಕೊಂಡು ಹೋಗ್ತೀವಿ, ನಿಮ್ಮ ಆಸೆನ ನೆರವೇರಿಸ್ತೇವೆ ಅಂತಂದು ಹೇಳಿ ನಮ್ಮನ್ನ ಕರ್ಕೊಂಡೋಗಿ ಭಾಳ ಖುಷಿಯಿಂದ ಕರ್ಕೊಂಬಂದು. ಅದೇನೇ ಇರಲಿ, ತೋಟದ ಮಾಲೀಕ ವಿಶ್ವನಾಥ್ ಕೆಲಸಕ್ಕೆ ಒಂದು ಶಹಬಾಸ್ ಹೇಳಲೇಬೇಕು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.